ಇದೆಲ್ಲದರ ನಡುವೆ ಈಗ ಸರ್ಕಾರ 6 ತಿಂಗಳಲ್ಲಿ ಬಿದ್ದೋಗುತ್ತೆ ಅಂತ ಮತ್ತೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. 6 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಈಗ ಬಿಜೆಪಿಯ ನಾಯಕ ಮುರುಗೇಶ್ ನಿರಾಣಿ ಭವಿಷ್ಯವನ್ನು ನುಡಿದಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೋಮಾದಲ್ಲಿದೆ, ಸರ್ಕಾರದ ವಿರುದ್ಧ ರಾಜ್ಯ ಜನ ರೊಚ್ಚಿಗೆದ್ದಿದ್ದಾರೆ ಅಂತ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೋಮಾದಲ್ಲಿದೆ, ಸರ್ಕಾರದ ವಿರುದ್ಧ ರಾಜ್ಯದ ಜನ ರೊಚ್ಚಿಗೆದ್ದಿದ್ದಾರೆ. ಈ ಸರ್ಕಾರ ಹಿಂದೂಗಳಿಗೆ ತಾರತಮ್ಯ ಮಾಡ್ತಾ ಇದೆ, ಸರ್ಕಾರವನ್ನು ಕಿತ್ತೊಗೆಯಲು ಜನ ಎದುರು ನೋಡ್ತಾ ಇದ್ದಾರೆ. ಈ ಸರ್ಕಾರ ಹಿಂದೂ ವಿರೋಧಿ ಅನ್ನುವಂಥ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿರುವಂಥ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಈಗ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಹರಿಯಾಗಿದ್ದಾರೆ. ನಾವು ಬರುವಂಥ ದಿವಸದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಲೋಕಸಭೆಯನ್ನು ಯಾರಿಗೇ ನಮ್ಮ ಪಕ್ಷ ಟಿಕೆಟ್ಗಳನ್ನು ಕೊಟ್ಟರು ಸಹಿತ ನಾನು ತನುಮನದಿಂದ ಹಗಲು ರಾತ್ರಿ ಅಡ್ಡಾಡಿ ಕೇವಲ ಬಾಗಲಕೋಟೆ ಅಷ್ಟೇ ಅಲ್ಲ, ನಮ್ಗೆ ಎಲ್ಲೆಲ್ಲಿ ಜವಾಬ್ದಾರಿಯನ್ನು ಕೊಡ್ತಾರೆ. ನಮಗೆ ಬೆಳಗಾವಿ ಡಿವಿಷನ್ ಜವಾಬ್ದಾರಿಯನ್ನು ಕೊಟ್ಟಾಗ ಬೆಳಗಾವಿ ಮತ್ತು ಚಿಕ್ಕೋಡಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ ಈ ಭಾಗದ ಎಲ್ಲ MP ಗಳನ್ನು ಹಗಲು ರಾತ್ರಿ ಪ್ರಯತ್ನ ಮಾಡಿ ಗೆಲ್ಲಿಸೋದ ಕಡೆ ನಾನು ಗಮನ ಹರಿಸ್ತೇನೆ. ಮುಂದೆ ಜಿಲ್ಲಾ ಪಂಚಾಯತಿಗಳು ಬರುವಂಥದ್ದು ಇರ್ಬೋದು, ಅಥವಾ ನಾಳೆ 2028ಕ್ಕೆ ನಿಯಮದ ಪ್ರಕಾರ 28ಕ್ಕೆ ಬರಬೇಕು. ಆ ಸಂದರ್ಭದಲ್ಲಿ ಅವ್ರು 136 ಏನು ಗೆದ್ದಿದ್ದಾರೆ, ನಾವು 150ಕ್ಕಿಂತಲೂ ಹೆಚ್ಚು ಗೆದ್ದು ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಕರ್ನಾಟಕದಲ್ಲಿ ನಾವು ತೊಗೊಂಬರ್ತೇವೆ. ಅದರೊಳಗನೆ ಡಮಾರ್ ಅನ್ನುವಂಥದ್ದು ಸಾಧ್ಯತೆ ಇದೆ. ಇದೇನು ಈಗಿರುವಂಥ ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ನೋಡಿದರೆ ಅವರೇನು ಇನ್ನೊಂದು 5-6 ತಿಂಗಳೇನು ಮುಂದೆ ಹೋಗೋದಿಲ್ಲ. ಆ ಅಂಥದ್ದೇನಾದರೂ ಪರಿಸ್ಥಿತಿ ಬರ್ತಂದರೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಒಳಗೆ ಬರ್ತದೆ. ನಾನು ಇಷ್ಟೇ ಹೇಳೋದು, ನಮ್ಮ ಕರ್ನಾಟಕದ 7 ಕೋಟಿ ಜನ ಒಂದು ಮ್ಯಾಂಡೇಟ್ ಅವ್ರು ಕೊಟ್ಟಿದ್ದಾರೆ. ಅವ್ರು 5 ವರ್ಷ ಕಂಪ್ಲೀಟ್ ಮಾಡಲಿ. 5 ವರ್ಷದಲ್ಲಿ ಅವ್ರು ಏನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅವ್ನು ಮಾಡ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಲಿ ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಇದು ಬಿಜೆಪಿ ನಾಯಕರು ಹೇಳ್ತಾ ಇರುವಂಥ ಮಾತು. ಇದು ಮೊದಲನೇ ಬಾರಿ ಅಲ್ಲ ಮುರುಗೇಶ್ ನಿರಾಣಿ ಅವರು ಹೇಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ಇನ್ನಿತರ ನಾಯಕರು ಕೂಡ, ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರು ಕೂಡ ಹಿಂದೆ ಮಾತನಾಡಿದರು. ಅದೇ ರೀತಿ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ಸರ್ಕಾರ 6 ತಿಂಗಳಲ್ಲಿ ಬಿದ್ದೋಗುತ್ತೆ, ಜಗಳ ಆಗುತ್ತೆ ಅವ್ರ ನಡುವೆ, ಜನ ಅವ್ರ ವಿರುದ್ಧ ಈಗ ರೊಚ್ಚಿಗೆದ್ದಿದ್ದಾರೆ, ಹಿಂದೂ ಸಮಾಜದ ವಿರುದ್ಧ ಕೆಲಸ ಮಾಡ್ತಾ ಇರುವಂಥ ಆರೋಪವನ್ನು ಈಗ ಮುರುಗೇಶ್ ನಿರಾಣಿ ಮಾಡ್ತಾ ಇದ್ದಾರೆ.